ಅನರ್ಥವಾಯಿತು ಪ್ರಭು, ಅನರ್ಥವಾಯಿತು. ಬ್ರಹ್ಮದೇವರು ರಾವಣನಿಗೆ ಇದೆಂತಹ ವರದಾನ ನೀಡಿದರು ಪ್ರಭು? ಒಂದು ರೀತಿಯಲ್ಲಿ ಜಗತ್ತಿನ ಪೂರ್ಣ ವ್ಯವಸ್ಥೆ, ಸೃಷ್ಟಿಯ ಸಕಲ ಕಾರ್ಯವಿಧಾನವನ್ನೇ ಈ ರಾಕ್ಷಸನ ಕೈಗೆ ನೀಡಿದ್ದಾರೆ. ದೇವತೆಗಳೇ, ರಾವಣ ಹೀಗೆ ವಿಧಾತನಾಗುವುದು ಪೂರ್ವ ನಿರ್ಧರಿತವಾದದ್ದು. ರಾವಣನ ಒಳಗಿನ ಅಪೂರ್ವ ಭಕ್ತಿಯ ಶಕ್ತಿಯಿಂದ ಅವಶ್ಯವಾಗಿ ಒಂದು ದಿನ ಈ ಶ್ರೇಷ್ಠ ಸ್ಥಾನ ಸಿಗಲೇಬೇಕಿತ್ತು. ಆದರೆ ಪ್ರತಿಯೊಂದು ಭಕ್ತಿಯ ಹಿಂದೆ ಒಂದು ಉದ್ದೇಶವಿರುತ್ತದೆ. ಅದು ಸೃಷ್ಟಿಯ ಕಲ್ಯಾಣ ಅಥವಾ ನಾಶಕ್ಕೆ ಕಾರಣವಾಗಿರುತ್ತದೆ. ಮತ್ತು ಭಕ್ತಿಯ ಫಲ ಆ ಉದ್ದೇಶದ ಮೇಲೆ ನಿರ್ಧರಿತವಾಗುತ್ತದೆ. ರಾವಣನ ಭಕ್ತಿಯ ಹಿಂದಿನ ಉದ್ದೇಶವು ಒಳ್ಳೆಯದಲ್ಲ, ವಿನಾಶಕಾರಿಯಾದದ್ದು. ಅಂದರೆ ನೆನಪಿಸಿಕೊಳ್ಳಿ, ಬ್ರಹ್ಮದೇವನು ರಾವಣನಿಗೆ ಅಂತ್ಯದಲ್ಲಿ ಏನು ಹೇಳಿದರು ಎಂದು. ಒಬ್ಬನೇ ಒಬ್ಬ ಭಕ್ತ ರಾವಣನ ಉಪಾಸನೆ ಮಾಡದಿದ್ದರೆ ಆಗ ರಾವಣನು ಪೂರ್ಣ ವಿಧಾತನಾಗುವುದು ಕೈತಪ್ಪಿ ಹೋಗುತ್ತದೆ. ಅಂದರೆ ಎಲ್ಲಿಯವರೆಗೂ ಈ ಸೃಷ್ಟಿಯಲ್ಲಿ ಕೇವಲ ಒಬ್ಬ ನಿಜವಾದ ಮತ್ತು ನಿಸ್ವಾರ್ಥ ಭಕ್ತನಿರುತ್ತಾನೋ, ಜೈ ಶ್ರೀರಾಮ, ಅಲ್ಲಿಯವರೆಗೂ ರಾವಣ ಪೂರ್ಣ ವಿಧಾತನಾಗಲು ಸಾಧ್ಯವಿಲ್ಲ. ನೋಡುತ್ತೀರಿ, ಅಯೋಧ್ಯೆಯಲ್ಲಿ ಉಂಟಾಗುವ ಭಕ್ತಿಯ ಪ್ರವಾಹದ ಎದುರು ಯಾವುದೇ ಅಶುಭ ಶಕ್ತಿಯು ನಿಲ್ಲಲು ಸಾಧ್ಯವಿಲ್ಲ. ಅದು ಆ ರಾವಣನ ಶಕ್ತಿಯಾದರೂ ಸರಿ. ನಾರಾಯಣ ನಾರಾಯಣ. ನೋಡಿದ್ರ ಪ್ರಭು, ನಿಮ್ಮ ಆಗಮನದಿಂದ ಇಡೀ ಅಯೋಧ್ಯೆ ಹೇಗೆ ಸಂಭ್ರಮ ಪಡ್ತಿದೆ ಅಂತ. ದಶ ದಿಕ್ಕುಗಳಲ್ಲೂ ನಿಮ್ಮದೇ ಮಾತು. ಜಗತ್ತಲ್ಲಿ ಪವಿತ್ರ ವಾತಾವರಣ ಸೃಷ್ಟಿಯಾಗಿ ಸಮಸ್ತ ಭೂಮಿನೇ ಒಂದು ದೇವಾಲಯ ಅನಿಸ್ತಿದೆ. ನಾವು ಮನಸ್ಸಲ್ಲಿ ಹೇಗೆ ಕಲ್ಪನೆ ಮಾಡ್ಕೊಂಡಿದ್ವೋ, ನೀವಂತೂ ನಿಜವಾಗ್ಲೂ ಹಾಗೆ ಇದ್ದೀರಾ ಪ್ರಭು. ನಿಮ್ಮ ದರ್ಶನ ಪಡೆದ ಮೇಲೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡ್ತು. ನಾವು ಅಯೋಧ್ಯೆಗೆ ಬಂದಿದ್ದ ಕಾರ್ಯ ಸಫಲವಾಯಿತು, ಮತ್ತೆ ನಮ್ಮ ಜೀವನದ ಉದ್ದೇಶವು ಸ್ಪಷ್ಟವಾಯಿತು. ಇನ್ನು ನಮ್ಮ ಜೀವನದ ಅಂತ್ಯದವರೆಗೂ ನಿಮ್ಮ ಚರಣಗಳ ಬಳಿ ಇದ್ದು ನಿಮ್ಮ ಸೇವೆ ಮಾಡಬೇಕು ಪ್ರಭು. ನಿಮ್ಮಲ್ಲಿ ನಮ್ಮದೊಂದು ವಿನಂತಿ ಇದೆ ಪ್ರಭು. ಅದೇನೆಂದರೆ, ನಿಮ್ಮ ಈ ಭಕ್ತನನ್ನ ಎಂದಿಗೂ ದೂರ ಮಾಡಬೇಡಿ ಪ್ರಭು. ನಿಮ್ಮನ್ನು ಬಿಟ್ಟು ನಾವು ಎಂದಿಗೂ ಇರೋದಿಲ್ಲ ಶ್ರೀರಾಮ. ಗುರುದೇವ, ರಘುಕುಲದ ಪರಂಪರೆಯಂತೆ ನೀವು ನಮ್ಮ ಪುತ್ರರ ಜನ್ಮ ಕುಂಡಲಿಯನ್ನು ಬರೆಯಬೇಕು. ಅದರ ಜೊತೆಗೆ ನಾಮಕರಣದ ಮುಹೂರ್ತವನ್ನು ನಿಗದಿಪಡಿಸಬೇಕು. ಅವಶ್ಯವಾಗಿ ಮಹಾರಾಜ, ತಕ್ಷಣವೇ ನಾವು ತಯಾರಿ ನಡೆಸುತ್ತೇವೆ. ಯಾವ ಹೆಸರನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಷ್ಟು ದಿನ ಜಪಿಸ್ತಾ ಇದ್ವೋ, ಈಗ ಸಮಸ್ತ ಸೃಷ್ಟಿಗೆ ಈ ಹೆಸರಿನ ಪರಿಚಯವಾಗುತ್ತೆ. ಸಂಪೂರ್ಣ ಸೃಷ್ಟಿಗೆ ಈಗ ತಿಳಿಯಲಿದೆ ನಮ್ಮ ಪ್ರಭುಗಳ ಹೆಸರು. ಜೈ ಶ್ರೀರಾಮ. ಪ್ರಣಾಮಗಳು ಪ್ರಭು.
ಏನಾಯ್ತು ಪಂಡಿತರೆ? ಯಾವುದೋ ಸಂಕಷ್ಟದಲ್ಲಿರುವ ಹಾಗಿದೆ. ನಿಮ್ಮ ಊಹೆ ನಿಜ ಮಹಾರಾಜ. ನೀವೇ ಒಳಗೆ ಹೋಗಿ ನೋಡಿ. ನೋಡಿ ಮಹಾರಾಜ, ಗುಡಿಯಲ್ಲಿ ಪ್ರಭುಗಳ ಮನಮೋಹಕ ಮೂರ್ತಿ ಇತ್ತು. ಆದರೆ ಏಕಾದಶಿ ದಿನವಾದ ಇಂದು ಭಗವಂತ ಶ್ರೀಹರಿ ತನ್ನ ದಶಾವತಾರ ರೂಪದಲ್ಲಿ ಕಾಣಿಸುತ್ತಿದ್ದಾರೆ. ಆದರೆ ಮೂರ್ತಿಯ ರೂಪವು ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಇದು ಸಹ ನಮ್ಮ ಪ್ರಭುಗಳ ಲೀಲೆಯಾಗಿರಬಹುದು. ಹಾಗೂ ನಾವು ಈ ಮೂರ್ತಿಯನ್ನೇ ಪೂಜಿಸೋಣ. ಬನ್ನಿ ದೇವಿ. ಏನಾಯ್ತು ದೇವಿ? ಸ್ವಾಮಿ, ಈ ರೂಪವನ್ನು ನೋಡ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವನೆನೇ ಬರ್ತಿಲ್ಲ. ಇನ್ನು ಪೂಜೆ ಹೇಗ್ ಮಾಡೋದು ಸ್ವಾಮಿ? ನಿಮಗೆ ನೆನಪಿದೆಯಾ ಸ್ವಾಮಿ, ಕೆಲವು ದಿನಗಳ ಹಿಂದೆ ಒಬ್ಬ ಮಾಯಾವಿ ರಾಕ್ಷಸ ಸ್ವರ್ಣ ಮೃಗದ ರೂಪನ ಧರಿಸಿ ನಮ್ಮ ಮುಗ್ಧ ಪ್ರಜೆಗಳನ್ನ ಹಿಂಸಿಸಿದ್ದ. ಈಗ ನಿಮ್ಮ ಮಾತಿನ ಅರ್ಥ ಇದೂ ಸಹ ರಾಕ್ಷಸರ ಮಾಯೆ ಎಂದು? ಆಗಿರಬಹುದು ಸ್ವಾಮಿ. ನಮಗನ್ನಿಸ್ತಾ ಇದೆ ಇಲ್ಲಿ ಯಾರೋ ನಮ್ಮ ಭಕ್ತಿಯನ್ನ ಪರೀಕ್ಷೆ ಮಾಡ್ತಿದ್ದಾರೆ ಅಂತ. ನಮಗೂ ಹಾಗೆ ಅನಿಸುತ್ತಿದೆ ಮಹಾರಾಜ. ನನಗೇನು ಅನ್ನಿಸ್ತಿದೆ ಅಂದ್ರೆ, ಈ ರೂಪವನ್ನು ನಾವು ಪೂಜೆ ಮಾಡೋದ್ರಿಂದ ಸುಮೇರುವಿಗೆ ಯಾವುದಾದ್ರೂ ಸಂಕಟ ಬರಬಹುದಾ ಅಂತ. ಭಕ್ತಿ ಜನಗಳ ನಂಬಿಕೆ ಮೇಲೆ ನಿಂತಿದೆ ಪಂಡಿತರೆ. ನಾವು ಈ ವಿಷಯವನ್ನು ನಮ್ಮ ಗುರುದೇವ ಋಷಿ ಮತಂಗರೊಂದಿಗೆ ಚರ್ಚಿಸಬೇಕು. ಆಗಲೇ ನಾವು ನಿರ್ಧರಿಸಲು ಸಾಧ್ಯ. ನಂತರವೇ ಈ ಮೂರ್ತಿಯನ್ನು ಪೂಜಿಸಬೇಕೇ ಅಥವಾ ಬೇಡವೇ ಎಂದು ನಮಗೆ ತಿಳಿಯುವುದು. ಇದೊಂದು ಸಾಧಾರಣವಾದ ಘಟನೆ ಅಂತ ಅನ್ನಿಸ್ತಿಲ್ವಲ್ಲ? ಇದ್ರ ಹಿಂದೆ ರಾವಣನ ಕೈವಾಡ ಇರಬಹುದಾ? ಲಂಕೇಶ, ಪುತ್ರ ಲಂಕೇಶ. ಪ್ರಣಾಮಗಳು ಮಾತೆ. ನೀವು ರಾವಣನ ಶೃಂಗಾರ ಸ್ನಾನಕ್ಕೆ ಅಡ್ಡಿಪಡಿಸಿದ್ದೀರಿ. ಅಂದರೆ ಯಾವುದೋ ಮಹತ್ ಕಾರ್ಯವಿರಬೇಕು. ಹೇಳಿ ಮಾತೆ, ಈಗ ಒದಗಿರುವ ಆಪತ್ತೇನು? ನಿಮ್ಮನ್ನು ಭೀತಿಗೊಳಿಸಿ ಇಲ್ಲಿಯವರೆಗೂ ಕರೆತಂದ ಆ ಸಂಕಟವಾದರೂ ಯಾವುದು? ನರ ಮತ್ತು ವಾನರರ ಮಿಲನವಾಗುತ್ತಿದೆ. ಅದು ಯಶಸ್ವಿಯಾದರೆ ಸಮಸ್ತ ರಾಕ್ಷಸ ಕುಲ ಸಂಕಟಕ್ಕೆ ಒಳಗಾಗುತ್ತದೆ. ನರ ಮತ್ತು ವಾನರ. ನರ ಮತ್ತು ವಾನರರಿಂದ ವಿಧಾತರಿಗೆ ಸಂಕಷ್ಟ ಬರಲು ಸಾಧ್ಯವೇ? ಯಕ್ಷ ಕಿನ್ನರರು, ಗಂಧರ್ವರು ಅಥವಾ ಮತ್ತಾರಿಂದಲಾದರೂ ಸಂಕಷ್ಟವಿದ್ದರೆ ಚಿಂತಿಸಬೇಕಿತ್ತು ಮಾತೆ. ಆದರೆ ಯಕಶ್ಚಿತ್ ವಾನರ. ಅವರನ್ನು ಕಡೆಗಣಿಸುವುದು ಬೇಡ ಎನ್ನುವ ಸಂಕೇತ ಮೊದಲೇ ಸಿಕ್ಕಿದ ಪುತ್ರ. ಅವರಿಂದ ಏನೋ ಸಂಕಷ್ಟ ಎದುರಾಗಲಿದೆ ಎಂದು ನನಗನಿಸುತ್ತಿದೆ. ನಿಮ್ಮ ಪುತ್ರ ರಾವಣನ ಶಕ್ತಿ ವಿಷ್ಣುವಿಗಿಂತಲೂ ಅಧಿಕವಾಗಿದೆ ಮಾತೆ. 3 ಲೋಕಗಳಲ್ಲಿ ಯಾರೂ ಕಲ್ಪಿಸಿರಲಾರರು
ನಿಮ್ಮ ಈ ಪುತ್ರನ ಅಪ್ರತಿಮ ಪರಾಕ್ರಮವನ್ನು. ಈಗ ಎಲ್ಲರಿಗೂ ಒಂದೇ ಚಿಂತೆ, ಎಲ್ಲಿ ವಿಧಾತ ರಾವಣರ ಕ್ರೂರ ದೃಷ್ಟಿ ತಮ್ಮ ಮೇಲೆ ಬೀಳುತ್ತದೋ ಎಂದು. ನೀವು ನಿಮ್ಮ ಚಿಂತೆಯನ್ನು ತ್ಯಜಿಸಿ ಮಾತೆ. ಈ ವಿಷಯದ ಗಂಭೀರತೆ ನಿನಗೆ ಅರ್ಥವಾಗುತ್ತಿಲ್ಲ ಲಂಕೇಶ. ಶತ್ರುಗಳನ್ನು ದುರ್ಬಲರು ಎಂದುಕೊಳ್ಳುವುದು ನಮ್ಮ ಸೋಲನ್ನು ನಾವೇ ಆಹ್ವಾನಿಸಿದಂತೆ. ಇದು ಪ್ರಭುಗಳಿಗೆ ಅರಮನೆಯಲ್ಲಿ ಮೊದಲನೇ ದಿನ. ಅವರು ಅರಮನೆಗೆ ಹೊಂದ್ಕೊಂಡಿದರೋ ಇಲ್ವೋ, ಮಧ್ಯರಾತ್ರಿ ಆಗಿದೆ, ಅವ್ರಿಗೆ ನಿದ್ದೆ ಬಂದಿದ್ಯೋ ಇಲ್ವೋ ಅಂತ ಗೊತ್ತಿಲ್ಲ. ನಾವು ಹೋಗಿ ನೋಡ್ಬೇಕು. ಹೀಗೇನಾದ್ರೂ ಇರಬಹುದಾ? ಕೌಸಲ್ಯ ಮಾತೆ ನಿದ್ದೆ ಮಾಡ್ತಿರಬಹುದು, ಮತ್ತೆ ಪ್ರಭುಗೆ ಎಚ್ಚರ ಆಗಿರಬಹುದಾ? ಅವ್ರಿಗೇನಾದ್ರೂ ನಮ್ಮ ಅವಶ್ಯಕತೆ ಇರಬಹುದಾ? ನಮ್ಮನ್ನ ನೆನಪು ಮಾಡ್ಕೊಂಡು ಕರೀತಿರ್ಬಹುದಾ? ಅವ್ರಿಗೇನಾದ್ರೂ ಹಸುವಾದ್ರೆ ಯಾರಿಗೆ ಹೇಳ್ತಾರೆ? ಇಲ್ಲ ಇಲ್ಲ, ನಾವೀಗ್ಲೇ ಒಳಗೆ ಹೋಗಿ ಪ್ರಭುಗಳನ್ನ ನೋಡ್ಬೇಕು. ನಮಗ್ ಗೊತ್ತಿತ್ತು ನೀವು ನಿದ್ದೆ ಮಾಡ್ತಿರ್ತೀರಿ ಅಂತ. ದಿನ ಪೂರ್ತಿ ಅವ್ರ ಜೊತೆ ಇವ್ರ ಜೊತೆ ಆಟಾಡಿ ಸುಸ್ತಾಗಿರ್ತೀರಾ, ಅದಕ್ಕೆ ವಿಶ್ರಾಂತಿ ಪಡಿತಾ ಇದ್ದೀರಾ ಅಲ್ವಾ? ನಿಮ್ಮ ನಿದ್ದೆಗೆ ಯಾರು ಭಂಗ ಪಡಿಸದೇ ಇರೋ ರೀತಿ ನಾವ್ ನೋಡ್ಕೊಂತೀವಿ ಪ್ರಭು. ಆದ್ರೆ ಮಾತೆಗೆ ಎಚ್ಚರ ಆಗ್ಬಾರ್ದು. ನೀವು ಸರಿಯಾಗೇ ಮಾಡಿದ್ರಿ ಪ್ರಭು. ಮಾತೆ ಈಗ ಗಾಢ ನಿದ್ರೆಗೆ ಜಾರಿದ್ರು. ಈಗ ನಾವು ನಿಶ್ಚಿಂತೆಯಾಗಿ ನಿಮ್ಮ ದರ್ಶನ ಪಡಿಬಹುದು. ಪ್ರಭು, ನೀವು ಮಲಗಿದ್ದಾಗ ಎಷ್ಟು ಸುಂದರವಾಗಿ ಕಾಣ್ತೀರಾ ಗೊತ್ತಾ? ನಾವ್ ಹೀಗೆ ನಿಮ್ಮನ್ನ ನೋಡ್ತಾ ನೋಡ್ತಾ ಯುಗ ಯುಗಗಳು ಕಳೆದ್ರೂ ನಮಗ್ ಗೊತ್ತೇ ಆಗೋದಿಲ್ಲ. ಯಾವುದೇ ಕುಲಗುರುಗಳಿಗೆ ಅತ್ಯಂತ ಸೌಭಾಗ್ಯದ ವಿಷಯವೇನೆಂದರೆ ತಮ್ಮ ರಾಜಕುಲದ ಸಂತಾನದ ಕುಂಡಲಿ ಬರೆಯುವುದು ಮತ್ತು ನಾಮಕರಣ ಮಾಡುವುದು. ಮಾರುತಿ, ನಾವು ರಘುವಂಶದ ಕುಲಗುರು ವಸಿಷ್ಠ ನಿಮ್ಮ ಈ ಕಾರ್ಯಕ್ಕೆ ಸದಾಕಾಲ ಆಭಾರಿಯಾಗಿರುತ್ತೇವೆ. ಪವಿತ್ರ ರಘುಕುಲವೇ, ನಿಮ್ಮ ಸ್ವರ್ಣ ಇತಿಹಾಸ ಮತ್ತು ಮಹಾರಾಜರನ್ನ ಸ್ಮರಿಸುತ್ತಾ ನಾವು ಈ ಶುಭ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆಹಾ, ಎಂತಹ ದಿವ್ಯ ದೃಶ್ಯವಿದು! ಸಮಸ್ತ ಸೃಷ್ಟಿಯನ್ನೇ ಪಾಲನೆ ಮಾಡುವವರು ಪ್ರಭು ಮಹಾವಿಷ್ಣು. ಅವರ ಕುಂಡಲಿ ರಚಿಸುತ್ತಿದ್ದಾರೆ ಒಬ್ಬ ಮಾನವ ಗುರುಗಳಾದ ವಸಿಷ್ಠರು. ನಿಮ್ಮ ಮಾತು ಸತ್ಯನಾರದರೆ, ಗುರು ವಸಿಷ್ಠರ ಮುಖಾಂತರ ಶ್ರೀರಾಮರ ಕುಂಡಲಿಯನ್ನು ರಚಿಸುತ್ತಿರುವುದು ನಿಜಕ್ಕೂ ಅವಿಸ್ಮರಣೀಯ ಘಟನೆಯೇ ಸರಿ ಅಲ್ಲವೇ ಮಹರ್ಷಿಗಳೇ? ಆದರೆ ಪ್ರಭು, ನಿಮ್ಮ ಮುಖದಲ್ಲಿ ಕಾಣುತ್ತಿರುವ ಈ ಮಂದಹಾಸ ಬೇರೆ ವಿಷಯವನ್ನೇ ವರ್ಣನೆ ಮಾಡುತ್ತಿದೆ. ನಾರಾಯಣ ನಾರಾಯಣ. ದೇವರ್ಷಿಗಳೇ,
ಪ್ರಭುಗಳ ಮನಸ್ಸಿನಲ್ಲಿರುವ ಭಾವನೆಯೇ ಅವರ ಮುಖದಲ್ಲೂ ಎದ್ದು ಕಾಣುತ್ತಿದೆ. ಆ ಪ್ರಭುಗಳು ಕಾರಣ ಹೇಳದೆ ಮೌನವಾಗಿ ಬಿಟ್ಟರು. ಅಂದರೆ ಈ ರಹಸ್ಯದ ಮರ್ಮ ಸಮಯ ಬಂದಾಗಲೇ ತಿಳಿಯುವುದು. ನಾರಾಯಣ ನಾರಾಯಣ. 4 ರಾಜಕುಮಾರರ ಜನನ ಕೆಲವು ಕ್ಷಣಗಳ ಅಂತರದಲ್ಲಿ ಆಗಿದೆ. ಕೊನೆಯ ಕ್ಷಣದಲ್ಲಿ ಯಾರು ಜನಿಸಿದರೂ ಅವರ ಕುಂಡಲಿಯನ್ನ ನಾವು ಮೊದಲು ಬರೆಯಬೇಕು. ಅಂದರೆ ಸುಮಿತ್ರೆಯ ಮಗ. ಚೈತ್ರ ಶುಕ್ಲ ನವಮಿ ತಿಥಿ, ಸೂರ್ಯ ತೃತೀಯ ಇಲ್ಲ, ಚಂದ್ರ ಉಚ್ಚಸ್ಥಾನದಲ್ಲಿ, ಸೂರ್ಯ ಉಚ್ಚಸ್ಥಾನದಲ್ಲಿ, ಇಬ್ಬರೂ ಒಂದೇ ಯುಗದಲ್ಲಿ. ಇದು ಹೇಗೆ ಸಾಧ್ಯ? ಒಂದು ಕೆಲಸ ಮಾಡೋಣ. ಸರ್ವಪ್ರಥಮವಾಗಿ ಜ್ಯೇಷ್ಠ ಕುಮಾರನ ಕುಂಡಲಿಯನ್ನ ಬರೆಯೋಣ. ಅಂದರೆ ಕೌಸಲ್ಯೆಯ ಪುತ್ರ. ಮಂಗಳ ಮಕರ ರಾಶಿಯಲ್ಲಿ, ಮಕರ ರಾಶಿಯಲ್ಲಿ ಈ ಸ್ಥಾನದಲ್ಲಿ ಚಂದ್ರನಿರುವಾಗ ಆಶ್ಚರ್ಯ, ಇಲ್ಲಿಯವರೆಗೂ ಯಾವುದೇ ಕುಂಡಲಿಯಲ್ಲಿ ಈ ರೀತಿಯ ಯೋಗವನ್ನ ನೋಡಿಲ್ಲ. ನಮ್ಮಿಂದೇನು ತಪ್ಪಾಗುತ್ತಿಲ್ಲ ತಾನೆ? ವಸಿಷ್ಠನ ಅನುಭವದಲ್ಲೇ ಇದೇ ಮೊದಲ ಬಾರಿ. ಜ್ಯೋತಿಷ್ಯದ ಲೆಕ್ಕಾಚಾರಗಳು ನನ್ನಲ್ಲೇ ಗೊಂದಲ ಸೃಷ್ಟಿ ಮಾಡುತ್ತಿದೆ. ಪ್ರಭು, ಯೋಗಗುರು ವಸಿಷ್ಠರಿಗೆ ಜ್ಯೋತಿಷ್ಯದಲ್ಲಿ ಅಸಾಮಾನ್ಯ ಪಾಂಡಿತ್ಯವಿದೆ. ಆದರೂ ಈಗ ಈ ಜನ್ಮ ಕುಂಡಲಿಯನ್ನು ಅವರಿಂದ ರಚಿಸಲು ಸಾಧ್ಯವಾಗುತ್ತಿಲ್ಲ. ಈ ಕಾರ್ಯ ಮತ್ತಾರಿಂದ ಸಾಧ್ಯ ಪ್ರಭು? ಭಕ್ತನಿಂದ ಭಗವಂತ ಆಗಿರುತ್ತಾನೆ, ಹಾಗೆ ಭಗವಂತನಿಂದ ಭಕ್ತ. ಕೆಲವೊಮ್ಮೆ ಭಗವಂತ ಭಕ್ತನ ಮಾರ್ಗವನ್ನು ನಿರ್ಧರಿಸುತ್ತಾನೆ. ಹಾಗೆಯೇ ಭಕ್ತ ಕೆಲವೊಮ್ಮೆ ತನ್ನ ಭಕ್ತಿಯಿಂದ ಭಗವಂತನ ಮಾರ್ಗವನ್ನೇ ನಿರ್ಧರಿಸುತ್ತಾನೆ. ಇದರ ಅರ್ಥವೇನು ಪ್ರಭು? ಈ ಸೃಷ್ಟಿಯಲ್ಲಿ ಕೇವಲ ಭಕ್ತ ಹನುಮಂತ ಮಾತ್ರ ಪ್ರಭು ಶ್ರೀರಾಮನ ಜನ್ಮಕುಂಡಲಿಯನ್ನು ರಚಿಸಲು ಸಾಧ್ಯ. ಮತ್ತು ಈ ದಿವ್ಯ ಕಾರ್ಯದಲ್ಲಿ ದೇವಋಷಿ ನಾರದರೆ ಸ್ವತಃ ನೀವು ಹನುಮಂತನಿಗೆ ಸಹಾಯ ಮಾಡಬೇಕು. ಆಹಾ, ಧನ್ಯರಾದೆವು ಪ್ರಭು, ಧನ್ಯರಾದೆವು ನಾವು. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಲಂಕಾಧಿಪತಿ ರಾವಣರಿಗೆ ಜಯವಾಗಲಿ. ಮಹಾರಾಜ ಲಂಕೇಶನಿಗೆ ಜಯವಾಗಲಿ. ನಿಮಗೊಂದು ಶುಭ ಸುದ್ದಿ ಇದೆ. ನೀವು ಬಂದಿರೆ ಹೇಳಿ ಮಾಮಾಶ್ರೀ. ಸೃಷ್ಟಿಯ ಎಲ್ಲ ದೇವಾಲಯಗಳಲ್ಲೂ ನಿಮ್ಮ ಮೂರ್ತಿ ಸ್ಥಾಪಿತವಾಗಿದೆ. ಆದರೆ ಜನಗಳಿನ್ನೂ ವಿಧಾತ ರಾವಣನ ಪೂಜೆ ಮತ್ತು ಅರ್ಚನೆಯನ್ನು ಆರಂಭಿಸಿಲ್ಲ. ಹೌದೇ? ಏಕೆ? ಏಕೆಂದರೆ ಜನಗಳ ಮನಸ್ಸಿನಲ್ಲಿ ವಿಧಾತ ರಾವಣನ ಮೇಲೆ ಭಕ್ತಿ ಹುಟ್ಟಿಲ್ಲ, ಭಯವಷ್ಟೇ ಇದೆ. ಭಯ ಇರಬೇಕು ಮಾತೆ. ಏಕೆಂದರೆ ಭಯದಿಂದಲೇ
ಸತ್ಯದ ಅನಾವರಣವಾಗಲು ಸಾಧ್ಯ. ಭಯದಿಂದಲೇ ಹುಟ್ಟಲಿದೆ ವಿಧಾತನ ಮೇಲಿನ ಭಕ್ತಿ. ವಿಧಾತ ರಾವಣರ ಮೇಲಿನ ಭಕ್ತಿ ಸ್ಥಾಪನೆಗೆ ಸಮಯ ಬಂದಾಗಿದೆ.